ಬೆಳಗ್ಗೆ ಎದ್ದಿದ ಮೊದಲನೇ ಕೆಲಸವನ್ನೇ ಇದನ್ನ ಹೇಳ್ತಾರೆ. ಉತ್ತಿಷ್ಟೇ ಬ್ರಾಹ್ಮಿ ಮೂರ್ತೆ ಸ್ವಸ್ಥೋ ರಕ್ಷಾರ್ಥಮಾಯುಷಃ ಶರೀರ ಚಿಂತಾಂ ನಿರ್ವರ್ತ್ಯ ಕೃತ ಶೌಚ ವಿಧಿಸ್ತತ. ಶೌಚ ವಿಧಿ ಆಗಬೇಕು ಅಂದ್ರೆ ನೀವು ಶೌಚವನ್ನ ನೋಡಬೇಕು. ಏನು ಈ ಚಾರ್ಟಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಸ್ರೋತಸ್ ಅಂತ ಹೇಳಿ ಇಂದಷ್ಟೆಲ್ಲ ಒಂದು 16 ಚಾನಲ್ಗಳಿದೆ ಅಂತ ಹೇಳ್ತಾರೆ. ಈ ನಾವೇನು ಬ್ಲಡ್ ವೆಸಲ್ಸ್ ಅಂತ ಹೇಳ್ತೀವಿ ಅದಕ್ಕೂ ಇಲ್ಲಿರುವಂತಹ ಸ್ರೋತಸ್ಗೂ ಏನಾದರೂ ಕನೆಕ್ಷನ್ ಇದೆಯಾ? ಇದು ಯಾವ ಥರ ಸೈನ್ಸ್? ಸ್ಟೂಲ್ನಲ್ಲಿ ರಕ್ತ ಸೇರ್ಕೊಂಡಿದ್ರೆ ಎಲ್ಲೋ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ ಅಂತ ಗೊತ್ತಾಗತ್ತೆ. ಮೂತ್ರ ಕೆಂಪಾಗಿದ್ರೆ ಅಲ್ಲಿ ರಕ್ತ ಹೋಗಿದೆ ಅಂತ ಗೊತ್ತಾಗತ್ತೆ. ಸ್ರೋತಸ್ನಿಂದ ಯಾವ ಸ್ರೋತಸ್ ಬ್ಲಾಕ್ ಆದರೆ ನಮಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಯಾವ್ದು ಬ್ಲಾಕ್ ಆದರೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ, ಯಾವ್ದು ಬ್ಲಾಕ್ ಆದರೆ ಥೈರಾಯ್ಡ್ ಬರುತ್ತೆ, ಈ ಥರದ್ದು ಏನಾದರೂ ಹೇಳ್ಬೋದಾ? ಅಂದರೆ ಅವಾಗ ನಮ್ಗೆ ಈಗ ತಕ್ಷಣಕ್ಕೆ ಅರ್ಥ ಆಗುತ್ತೆ. ವೀಕ್ಷಕರೇ, ನಮಗೆ ಬೆಂಗಳೂರಲ್ಲಿ ಈ ವಾಟರ್ ಸಪ್ಲೈ ಬೋರ್ಡ್ ಇದೆ ನೋಡಿ, ಅದೆಲ್ಲರಿಗೂ ಗೊತ್ತು. ಅದರಲ್ಲಿ ಮೇಯ್ನ್ ಪೈಪ್ ಏನೋ ಒಡೆದೋಗಿದೆ ಅಂತ ತಿಳ್ಕೊಳ್ಳೋಣ. ಟ್ಯಾಂಕಲ್ಲಿ ಈ ಪಬ್ಲಿಕ್ ಟ್ಯಾಂಕ್ ನೋಡ್ತಿರ್ತೀವಿ ನೋಡಿ, ದೊಡ್ಡ ದೊಡ್ಡ ಟ್ಯಾಂಕ್ಗಳಿರುತ್ತೆ, ಒಂದೊಂದು ಏರಿಯಾಗೂ ಒಂದೊಂದು ದೊಡ್ಡ ಟ್ಯಾಂಕ್ ಇರುತ್ತೆ. ಟ್ಯಾಂಕಲ್ಲಿ ಏನೋ ಬೇಕಾದಷ್ಟು ನೀರಿದೆ, ಆದರೆ ನಮ್ಮ ಮನೆಗೆ ಬರುವಂತಹ ದೊಡ್ಡ ಪೈಪ್ ಒಡೆದೋಗಿದೆ ಅಂದರೆ, ಏನೋ ಬ್ಲಾಕ್ ಆಗಿದೆ ಅಂದರೆ ನಮ್ಮ ಮನೆಗೆ ನೀರು ಬರಲ್ಲ. ಇದೇ ತರಹ ನಮ್ಮ ದೇಹದಲ್ಲಿ ಕೂಡ 16 ಚಾನಲ್ಸ್ಗಳಿದೆ ಅನ್ನೋದನ್ನು ನಮ್ಮ ಆಯುರ್ವೇದ ಆಪರೇಟಿಂಗ್ ಸಿಸ್ಟಮ್ ಹೇಳುತ್ತೆ. ಅಂದರೆ ಈ ಚಾನಲ್ಗಳು ಬ್ಲಾಕ್ ಆಗಿಬಿಟ್ರೆ ಅಗ್ನಿ ಏನೋ ಚೆನ್ನಾಗಿರ್ಬೋದು, ನಮಗೆ ಅಗ್ನಿ ಚೆನ್ನಾಗಿದೆ, ಧಾತುಗಳು ಚೆನ್ನಾಗಿದೆ, ಇದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಇವಾಗ ಒಂದು 2-3 ಎಪಿಸೋಡ್ ನೀವು ನೋಡಿದರೆ ನಿಮ್ಗೊಂದು ಐಡಿಯಾ ಬಂದುಬಿಟ್ಟಿರುತ್ತೆ. ಅಗ್ನಿ ಚೆನ್ನಾಗಿದೆ, ಆ ಧಾತುಗಳು ಚೆನ್ನಾಗಿದೆ, ಅಂದರೆ ಫಾರ್ಮ್ಸ್, ನಮ್ಮ ದೇಹದಲ್ಲಿರುವಂತಹ ಸ್ಟ್ರಕ್ಚರಲ್ ಫಾರ್ಮ್ಸ್ ಕೂಡ ಚೆನ್ನಾಗಿದೆ, ಅದನ್ನು ಟ್ರಾನ್ಸ್ಫಾರ್ಮ್ ಮಾಡುವಂತಹ ಅಗ್ನಿ ಕೂಡ ಚೆನ್ನಾಗಿದೆ. ಆದರೆ ಈ ಚಾನಲ್ಸ್ಗಳೇ ಬ್ಲಾಕ್ ಆಗಿಬಿಟ್ರೆ ಏನಾಗುತ್ತೆ? ರೋಗ ಗ್ಯಾರಂಟಿ ಬರುತ್ತೆ. ಈ ಚಾನಲ್ಸ್ಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ತುಂಬ ಮುಖ್ಯ, ಯಾಕೆಂದರೆ ನಮ್ಮ ದೇಹದಲ್ಲಿ ಇರೋದಲ್ವೇನ್ರಿ ಇದೆಲ್ಲ. ನಾವು ತಿಳ್ಕೊಳ್ಳೋದೇ ಇದ್ರೆ ಇನ್ಯಾರು ತಿಳ್ಕೊಳ್ಬೇಕು? ಬನ್ನಿ, ನಮ್ಮ ಜೊತೆ ನಿರಂಜನ್ ಹೆಗ್ಡೆ ಅವರಿದ್ದಾರೆ. ಡಾಕ್ಟರ್ ಹೆಗ್ಡೆ ಅವರೇ, ನಮಸ್ಕಾರ ತಮಗೆ. ಸೊ ಇದೊಂದು ಅದ್ಭುತವಾದ ಸೀರೀಸ್, ತುಂಬ ಚೆನ್ನಾಗಿ ಬರ್ತಾ ಇದೆ. ಇದೇ ಒಂದು ಕನೆಕ್ಷನ್ನಲ್ಲಿ ಕಂಟಿನ್ಯೂ ಮಾಡೋದಾದರೆ ನಮಗೆ ಗೊತ್ತಿರೋ ಮೆಡಿಸಿನ್ ಭಾಷೆನಲ್ಲಿ ಕೇಳ್ತೀನಿ. ಈಗ ಬ್ಲಡ್ ವೆಸಲ್ಸ್ ಇದೆ, ನಮಗೆ ಲಿಂಫ್ ಚಾನಲ್ಸ್ ಇದೆ, ನರ್ವ್ಸ್ ಇದೆ. ಇದೆಲ್ಲ ಮಾಡರ್ನ್ ಅನಾಟಮಿನಲ್ಲಿ ಗೊತ್ತಿರುವಂತಹ ಚಾನಲ್ಸ್ಗಳು. ನಾವಿದೆಲ್ಲ ಬಯಾಲಜಿನಲ್ಲಿ ಓದಿದ್ದೀವಿ, ಹಾಗೆ ನಮ್ಗೆ ಅರ್ಥ ಆಗುತ್ತೆ. ಇವು ಬ್ಲಡ್ ವೆಸಲ್ಸ್ಗಳೆಲ್ಲ ಇದೆ. ಆದರೆ ಇಲ್ಲಿ ಒಂದು ಸ್ರೋತಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಏನು ಈ ಚಾರ್ಟಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಸ್ರೋತಸ್ ಅಂತ ಹೇಳಿ ಇಂದಷ್ಟೆಲ್ಲ ಒಂದು 16 ಚಾನಲ್ಗಳಿದೆ ಅಂತ ಹೇಳ್ತಾರೆ. ಈ ನಾವೇನು ಬ್ಲಡ್ ವೆಸಲ್ಸ್ ಅಂತ ಹೇಳ್ತೀವಿ ಅದಕ್ಕೂ ಇಲ್ಲಿರುವಂತಹ ಸ್ರೋತಸ್ಗೂ ಏನಾದರೂ ಕನೆಕ್ಷನ್ ಇದೆಯಾ? ಇದು ಯಾವ ಥರ ಸೈನ್ಸು? ಈಗ ಇಡೀ ದೇಶವನ್ನ ಹೇಗಿದೆ ಅಂತ ಕೇಳಿದ್ರಿ, ದೇಶದಲ್ಲಿ ಯಾವ್ಯಾವ್ದು ರಾಜ್ಯಗಳು ಅಂತ ಕೇಳಿದ್ರಿ, ಯಾವ್ಯಾವ್ದು ರಾಜಧಾನಿಗಳು ಅಂತ ಕೇಳಿದ್ರಿ, ಯಾರ್ಯಾರು ಮುಖ್ಯಮಂತ್ರಿಗಳು ಅಂತ ಕೇಳಿದ್ರಿ, ವಾತಪಿತ್ತ ಕಫತ್ರ ಏನು ಆಪರೇಟಿಂಗ್ ಸಿಸ್ಟಮ್ನಲ್ಲಿ. ಹಾಗಾದ್ರೆ ಎಲ್ಲ ರಾಜ್ಯಗಳಿಗೆ ಕನೆಕ್ಷನ್ ಮಾಡೋದು ಹೇಗೆ? ಹೈವೇಸ್ ಕೇಳ್ತಿದ್ರಿ. ಹೈವೇಸ್ ಅಂತ ಕನ್ಸಿಡರ್ ಮಾಡಿ. ಪರಿಣಾಮ ಆಪದ್ಯಮಾನೂನಾಂ ಧಾತೂನಾಂ ಅಭಿವಾಹಿನಿ ಸ್ರೋತಾಂಸಿ ಭವಂತಿ ಅಯನಾರ್ಥೇನ ಅಂತ. ಸ್ರೋತಸ್ ಅಥವಾ ಅಯನ ಅನ್ನುವಂತಹ ಶಬ್ದದಿಂದ ಕರೆಯಲ್ಪಡ್ತದೆ. ಯಾವುದರಿಂದ ಯಾವುದಾದರೊಂದು ಪರಿಣಾಮ ಆಗಲಿಕ್ಕೆ ಸಾಧ್ಯವೋ, ಅಥವಾ ದೇಹದಲ್ಲಿರುವಂತಹ ಯಾವುದೇ ಧಾತುಗಳಾಗಿರ್ಬೋದು, ಯಾವ ಅಂಶಗಳಾಗಿರ್ಬೋದು, ದೇಹದಿಂದ ಒಂದು ಕಡೆಯಿಂದ ಒಂದು ಕಡೆ ಹೋಗಲಿಕ್ಕೆ, ಅದು ಅಂಶಗಳಾಗಿರಬಹುದು ಅಥವಾ ಭಾವಗಳಾಗಿರ್ಬೋದು ಅಥವಾ ಮಾನಸಿಕ ಭಾವಗಳಾಗಿರ್ಬೋದು, ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾಗುವಂಥದ್ದೇ ಈ ಸ್ರೋತಸ್. ಒಂದಕ್ಕೆ ಕನೆಕ್ಷನ್ ಇಲ್ಲ ಅಂತಂದರೆ ಅರ್ಥ ಆಗೋದಿಲ್ಲ. ಆ ಕನೆಕ್ಷನ್ ಯಾವುದು ಕೊಡ್ತದೆಯೋ ಅಂದರೆ ಅದು ಸ್ರೋತಸ್. ಅದನ್ನು ರಸ್ತೆ, ದಾರಿ, ಹೈವೇ, ಪೈಪ್ಲೈನ್, ನೀವು ಯಾವ ಥರದಲ್ಲಿ ಬೇಕಾದ್ರೂ ತಗೊಳ್ಳಿ. ರಕ್ತ ಅದರೊಳಗಡೆ ಹಾಯ್ದು ಹೋಗುತ್ತೆ ಅಂದರೆ ಅದು ಬ್ಲಡ್ ವೆಸಲ್ಸು. ಲಿಂಫ್ ಹಾದು ಹೋಗುತ್ತೆ ಅಂದರೆ ಲಿಂಫೆಟಿಕ್ ವೆಸಲ್ಸು. ಅಥವಾ ನರದಿಂದ ನರವಾಹಕಗಳು ಹಾರು ಹೋಗ್ತದೆ ಅಂತಂದರೆ ಅದೊಂದು ನರ. ಅಥವಾ ಮನಸ್ಸಿನಿಂದ ಭಾವಗಳು ಹೊರಡ್ತದೆ ಅಂದರೆ ಅದು ಮಾನಸಿಕ ಭಾವ. ಹಾಗೆ ಒಂದು ಕಡೆಯಿಂದ ಒಂದು ಕಡೆ ಹೋಗುವಂತಹ ಯಾವುದೇ ಒಂದು ಬದಲಾವಣೆ ಅಥವಾ ಪರಿಣಾಮ ಆಗ್ತಿದೆ ದೇಹದಲ್ಲಿ ಅಂತಂದರೆ ಅಲ್ಲಿ ಸ್ರೋತಸ್ಸು ತನ್ನ ಕೆಲಸವನ್ನು ಮಾಡ್ತಿದೆ ಅಂತ ಅರ್ಥ. ಅಂದರೆ ನಮ್ಮ ದೇಹದಲ್ಲಿ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಅಂತ ನಾವು 7 ಧಾತುಗಳನ್ನು ತಗೊಂಡ್ವಿ. ಪುರೀಶ, ಸ್ವೇದ, ಮೂತ್ರ ಅಂತ 3 ಮಲಗಳು ಅಂದರೆ ವೇಸ್ಟ್ ತಗೊಂಡ್ವಿ. ಅದು ಅಲ್ಲದೆ ಆರ್ತವ, ಪ್ರಾಣ, ಅನ್ನ, ಉದಕ ಅನ್ನುವಂಥದ್ದು ಒಂದಷ್ಟು ಅಂಶಗಳು. ಉದಕ ಅಂತಂದ್ರೆ ದೇಹದಲ್ಲಿರುವಂಥ ಜಲೀಯ ಅಂಶಗಳು, ನೀರಿನ ಅಂಶಗಳು. ಪ್ರಾಣ ಅಂತಂದ್ರೆ ಪ್ರಾಣಯಜ್ಞ ಮಾಡ್ತೀವಿ ನಾವು, ಗೊತ್ತು, ಪ್ರಾಣಿಕ್ ಫೋರ್ಸ್, ಲೈಫ್ ಎನರ್ಜಿ, ಆಯ್ತಾ, ವಾಯು ಅಥವಾ ಪ್ರಾಣ ಅಥವಾ ಉಸಿರಾಟ ಏನಾದರೂ. ಆರ್ಥವ ಅಂತಂದರೆ ಮುಖ್ಯವಾಗಿ ಮಹಿಳೆಯರಲ್ಲಿ ನಾವು
ಈ ಏನು ಮೆನ್ಸ್ಟ್ರುಯೇಷನ್ ಅಂತ ಅನ್ಕೋತೀವಿ ಅದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಸ್ರೋತಸ್ಸಿನ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಯಾವ ಯಾವ ಧಾತುಗಳು ಅಥವಾ ಯಾವ ಯಾವ ಮಲಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಉತ್ಪತ್ತಿ ಆಗ್ತದೆಯೋ ಆ ರೋಗಗಳನ್ನ ಆಯಾ ಚಾನಲ್ ಹಾಳಾಗಿದೆ ಅನ್ನೋದ್ರ ಮೂಲಕ ಅರ್ಥ ಮಾಡ್ಕೋಬೇಕು ಅಂತ. ನಿಮ್ಗೆ ಅರ್ಥ ಆಯ್ತು? ನೀವು ಹೇಗೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಹಾನಗರ ಪಾಲಿಕೆಯಲ್ಲಿ ಒಂದು ದೊಡ್ಡ ಮೇನ್ ಪೈಪ್ ಒಡೆದೋದ್ರೆ ಏನಾಗ್ತದೆ, ಯಾವುದೋ ಕಡೆ ನೀರು ಹರಿತಾ ಇರೋಂಥದ್ದು ಇನ್ಯಾವುದೋ ಕಡೆ ಅತಿ ಪ್ರವೃತ್ತಿ ಆಫ್ ದಟ್ ನೀರು ಆಗ್ತದೆ. ಹಾಗೆ ಈ ಸ್ರೋತಸ್ಸಿನಲ್ಲಿ ಹಾಳಾಗ್ಲಿಕ್ಕೆ ಏನು ಕಾರಣ ಅಂತ ಆಯುರ್ವೇದ ಅದ್ಭುತವಾಗಿ ಹೇಳ್ತದೆ. ನಿಮ್ಗೆ ಅರ್ಥ ಆಯ್ತು? ಸ್ರೋತಸ್ ಅಂದ್ರೆ ಚಾನಲ್ ಅಥವಾ ರಸ್ತೆಗಳು ಅಂತ. ಆಹಾರಸ್ಯ ವಿಹಾರಸ್ಯ ಯಸ್ಯಾತ್ ದೋಷಗುಣೈ ಸಮಾಹ ಧಾತುಭಿ ವಿಗುಣಶ್ಚಾಪಿ ಸ್ರೋತಸಾಂ ಸ ಪ್ರದೂಷಕ ಅಂತ. ಯಾವ ಆಹಾರಗಳು ಅಥವಾ ಯಾವ ವಿಹಾರಗಳು ನಾವು ಮಾಡುವಂಥ ಕೆಲಸ ಆಗಿರ್ಬೋದು ದೋಷಗುಣಕ್ಕೆ ಅಂದರೆ ವಾತಪಿತ್ತ ಕಫಕ್ಕೆ ಹೊಂದಿಕೆ ಆಗುವಂಥದ್ದಿರಬೇಕು, ಸಮನಾಗಿರಬೇಕು. ಅಂದ್ರೆ ಅದು ವಾತಪಿತ್ತ ಕಫವನ್ನು ಜಾಸ್ತಿ ಮಾಡಿ ದೇಹಕ್ಕೆ ತೊಂದರೆ ಕೊಡಬೇಕು. ಧಾತುಭಿ ವಿಗುಣಶ್ಚಾಪಿ ಆಪೋಸಿಟ್ ಟು ದ ಕ್ವಾಲಿಟಿ ಆಫ್ ಈ ಎಲ್ಲ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಅಂತಹ ಆಹಾರ ವಿಹಾರವನ್ನು ನಾವು ಸ್ವೀಕರಿಸಿದರೆ ಅಲ್ಲಿ ಸ್ರೋತಸ್ಸಿನಲ್ಲಿ ತೊಂದರೆ ಆಗ್ತದೆ ಅಂತ. ಉದಾಹರಣೆಗೆ ನಿಮ್ಮ ರಕ್ತವಾಹ ಸ್ರೋತಸ್ಸಿಗೆ ಅದ್ಭುತವಾದಂತಹ ಮಧುರ ತಿಕ್ತ ಕಹಿ ಸಿಹಿ ಎಲ್ಲ ಇರುವಂತಹ ಆಹಾರ ನಿಮಗೆ ಬೇಕಾಗಿರುತ್ತೆ. ನೀವು ಆ ಆಹಾರ ತಗೊಳ್ಳಲ್ಲ, ಪ್ರತಿನಿತ್ಯ ಮಸಾಲೆ ಪುರಿ ತಿನ್ನಬೇಕು ಅಂತ ಹೇಳಿ ಉಪ್ಪು ಹುಳಿ ಖಾರ ಜಾಸ್ತಿ ಇರುವಂತಹ ಆಹಾರವನ್ನು ತಗೊಳ್ತೀವಿ. ಅದು ನಿಮ್ಮ ಆ ಒಂದು ರಕ್ತಧಾತುವಿಗೆ ವಿರುದ್ಧವಾಗಿರ್ತದೆ. ಆ ರೀತಿಯ ಆಹಾರವನ್ನು ತಗೊಂಡ್ರೆ ರಕ್ತಧಾತು ಹಾಳಾಗ್ತದೆ. ಆ ಹಾಳಾಗಿದ್ದು ಎಲ್ಲಿ ಗೊತ್ತಾಗತ್ತೆ, ಯಾವುದ್ರ ಮೂಲಕ ಆಗ್ತದೆ ಅಂದ್ರೆ ಈ ಸ್ರೋತಸ್ಸಿನ ಮೂಲಕ. ಈಗ ನಾನು ಅದೇ ಪ್ರಶ್ನೆಗೆ ಬರೋದಾದ್ರೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಪಾಯಿಂಟಿಗೆ ಬಂದ್ರಿ ನೀವು. ಈಗ ನಾವು ಮೊದಲನೇ ಎಪಿಸೋಡಲ್ಲಿ ಆಮ ಅಂತ ನೋಡಿದ್ವಿ, ಅಂದರೆ ಅನ್ಡೈಜೆಸ್ಟೆಡ್ ಏನಿದೆ ಈ ಟಾಕ್ಸಿನ್ ಆಗಿ ಉಳಿಯುವಂಥದ್ದು ಆಮ ಅಂತ ಹೇಳಿದ್ವಿ, ಅದನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ ಈ ಆಮ ಮತ್ತೆ ಈ ಸ್ರೋತಸ್ಸನ್ನ ಹೇಗೆ ಬ್ಲಾಕ್ ಮಾಡುತ್ತೆ? ಆಮನೇ ಬ್ಲಾಕ್ ಮಾಡುತ್ತಾ ಅಥವಾ ಬೇರೆ ಏನಾದರೂ ಆಗುತ್ತಾ? ಮತ್ತೆ ನಮ್ಮ ಸಾಮಾನ್ಯವಾಗಿ ನಮ್ಗೇನು ಗೊತ್ತು, ಈಗ ಸ್ರೋತಸ್ ಬ್ಲಾಕ್ ಆಗುತ್ತೆ ಅಂತ ನೀವು ಈಗ ಯಾವುದೋ ಪೈಪ್ಲೈನ್ ಬ್ಲಾಕ್ ಆಯಿತು ಅಂದರೆ ನಮಗೆ ಗೊತ್ತಿರೋವಂಥದ್ದು ಈಗ ಹಾರ್ಟ್ ಡಿಸೀಸು, ಥೈರಾಯ್ಡು, ಕಿಡ್ನಿ ಪ್ರಾಬ್ಲಮ್ಮು, ಇವೆಲ್ಲ ಯಾವ ಸ್ರೋತಸ್ ಬ್ಲಾಕ್ ಆದರೆ ನಮಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಯಾವ್ದು ಬ್ಲಾಕ್ ಆದರೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ, ಯಾವ್ದು ಬ್ಲಾಕ್ ಆದರೆ ಥೈರಾಯ್ಡ್ ಬರುತ್ತೆ, ಈ ಥರದ್ದು ಏನಾದರೂ ಹೇಳ್ಬೋದಾ? ಅಂದರೆ ಅವಾಗ ನಮ್ಗೆ ಈಗ ತಕ್ಷಣಕ್ಕೆ ಅರ್ಥ ಆಗುತ್ತೆ. ಖಂಡಿತವಾಗಿಯೂ ನೀವು ಏನು ಯೋಚನೆ ಮಾಡಿದ್ರಿ ಅಂದ್ರೆ ನೀವು ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರಿ. ನಮ್ಮ ಆಯುರ್ವೇದ ಆಚಾರ್ಯರು ಎಲ್ಲಾ ರೋಗಗಳನ್ನು ಇದರಲ್ಲೇ ಯೋಚನೆ ಮಾಡಿದ್ರು. ನೀವು ಬ್ಲಾಕೇಜ್ ಅನ್ನು ಯೋಚನೆ ಮಾಡಿದ್ವಿ. ನೀವು ಹೇಳಿದ್ರಲ್ಲ ಆಮನೆ ಖಂಡಿತ ಬ್ಲಾಕ್ ಮಾಡುತ್ತೆ, ಅಥವಾ ಬ್ಲಾಕ್ ಮಾಡಿದ್ದನ್ನ ನಾವು ಆಮ ಅಂತ ಕರಿಬಹುದು. ಯಾಕೆಂದ್ರೆ ಅದು ಪಕ್ವ ಅಲ್ಲ, ಅದು ಆಮವಾಗೇ ಇರ್ತದೆ, ತೊಂದರೆ ಆಗಿರ್ತದೆ, ಬ್ಲಾಕ್ ಮಾಡಬಹುದು. ಹಾಗೆ ಸ್ರೋತಸ್ಸು ಹೇಗೆ ಹಾಳಾಗತ್ತೆ ಅನ್ನೋದಕ್ಕೆ 4 ಕಾರಣ ಕೊಡ್ತಾರೆ. ಅತಿ ಪ್ರವೃತ್ತಿ, ಸಂಗೋವ, ಶಿರಾಣಾಂ ಗ್ರಂಥಯೋಪಿವ, ವಿಮಾರ್ಗ ಗಮನಂ ಚಾಪಿ ಸ್ರೋತಸಾಂ ಸ ಪ್ರದೂಷಕ ಅಂತ 4. ಅತಿ ಪ್ರವೃತ್ತಿ, ಪೈಪ್ ಒಡೆದೋಯ್ತು, ಅತಿ ಪ್ರವೃತ್ತಿ. ಅತಿಸಾರ, ಲೂಸ್ ಟೂಲ್ಸು, ಡಿಸೆಂಟ್ರಿನ ಅತಿ ಪ್ರವೃತ್ತಿ ಅಂತ ಅರ್ಥ ಮಾಡ್ಕೋಬಹುದು. ಸಂಘ ಅಂದ್ರೆ ಅಬ್ಸ್ಟ್ರಕ್ಷನ್, ನೀವು ಹೇಳಿರೋಂಥದ್ದು. ಯಾವ ಯಾವ ಕಾಯಿಲೆಗಳು ಯಾವ್ಯಾವುದೋ ಸ್ರೋತಸ್ಸಿನ ಸಂಘ ಅಬ್ಸ್ಟ್ರಕ್ಷನ್ ಆಗೋದ್ರಿಂದ ಆರಂಭ ಆಗ್ತದೆಯೋ, ಮುಖ್ಯವಾಗಿ ಹೃದಯ ರೋಗ ಅಂತ ಹೇಳಿದ್ರಿ. ರಸವಾಹ ಮತ್ತೆ ರಕ್ತವಾಹ ಸ್ರೋತಸ್ಸು ಬ್ಲಾಕ್ ಆಗೋದ್ರಿಂದ ಹೃದಯ ರೋಗ ಬರ್ತದೆ, ಹಾರ್ಟ್ ಪ್ರಾಬ್ಲಮ್ಸು, ಹಾರ್ಟ್ ಅಟ್ಯಾಕ್ಸು. ಹೌದು, ನಾನು ಆಗ ಹೇಳಿದಾಗೆ ರಸವಹಾನಾಂ ಸ್ರೋತಸಾನಾಂ ಹೃದಯೋರ್ ಮೂಲಂ ದಶಧಮನ್ಯಶ್ಚ. ಹೃದಯ ಮೂಲಗೊಂಡು 10 ಧಮನಿಗಳಲ್ಲಿ ಬ್ಲಾಕ್ ಆದರೆ, ಸಂಘ ಆದರೆ ಹೃದಯದ ರೋಗಗಳು ಬರ್ತದೆ. ನೆಕ್ಸ್ಟ್ ಶಿರಾಣಾಂ ಗ್ರಂಥಯೋಪಿವ. ಶಿರ ಅಂದ್ರೆ ಈ ಸ್ರೋತಸ್ಸಿನಲ್ಲಿ ಗ್ರಂಥಿ ತರದ ಯಾವ್ದಾದ್ರು ಎಕ್ಸ್ಟ್ರಾ ಗ್ರೋತ್ ಆಗ್ಬೋದು, ಅರ್ಬುದಗಳ ತರ ಆಗ್ಬೋದು, ಯಾವ್ದಾದ್ರು ಒಂದು, ಅದರಿಂದನೂ ಕೂಡ ರೋಗ ಬರ್ಬೋದು, ಅದು ತೊಂದರೆ ಆಗ್ಬೋದು. ನೆಕ್ಸ್ಟ್ ವಿಮಾರ್ಗ ಗಮನಂ ಚಾಪಿ, ಬೇರೆ ಕಡೆ ಹೋಗೋದಾಗಿರ್ಬಹುದು. ಅಂದ್ರೆ ಮುಖ್ಯವಾಗಿ ರಕ್ತ ಎಲ್ಲಿರ್ಬೇಕು ಹೇಳಿ, ರಕ್ತದ ವೆಸಲ್ನಲ್ಲಿ ಓಡಾಡಿ ಎಲ್ಲ ಅಂಗಾಂಗಗಳಿಗೂ ರಕ್ತವನ್ನ ಕೊಡಬೇಕು. ಆ ರಕ್ತ ಅಲ್ಲಿಲ್ಲದೆ ಈ ಸ್ರೋತಸ್ ತೊಂದರೆ ಆಗಿ ಬ್ಲಾಕ್ ಆಗಿ ಮೂಗಿನಿಂದ ರಕ್ತ ಸುರಿಯೋದು, ಕಿವಿಯಿಂದ ರಕ್ತ ಸುರಿಯೋದು ಆದ್ರೆ ಏನ್ ಹೇಳಿ, ವಿಮಾರ್ಗ ಗಮನ, ತನ್ನನ್ನು ಬಿಟ್ಟು ಬೇರೆ ಕಡೆ ಹೋಯ್ತದು, ರಾಂಗ್ ಪಾತಲ್ಲಿ ಹೊರಟೋಯ್ತು. ಬ್ಲಡ್ ವೆಸಲ್ ಅಲ್ಲಿ ಹೋಗ್ಬೇಕಾಗಿತ್ತು, ಮೂಗಿಂದ ಎಲ್ಲೊಂದು ಆಚೆ ಬಂದ್ಬಿಡ್ತು. ಅದು ವೆಸಲ್ ಇಂದಾನೆ ಬಂದಿರ್ತದೆ, ಅದ್ರ ಪಾತಲ್ಲಿ ಬರಲ್ಲ, ರಾಂಗ್ ಅದು, ಅವಾಗ ಫೈನ್ ಹಾಕ್ಬೇಕು. ಅದು ತೊಂದರೆ ಅಂತ. ಹೀಗೆ ಅತಿ ಪ್ರವೃತ್ತಿ, ಸಂಘ ಅಥವಾ ಅಬ್ಸ್ಟ್ರಕ್ಷನ್, ವಿಮಾರ್ಗ ಗಮನ, ಶಿರಾ, ಗ್ರಂಥಿ ಅಂತ 4 ರೀತಿಯಲ್ಲಿ ಒಂದು ಸ್ರೋತಸ್ಸು ಹಾಳಾಗ್ತದೆ ಅನ್ನೋದನ್ನ ಹೇಳ್ತಾರೆ. ಇದೇ ಸ್ರೋತಸ್ಸನ್ನ ಹಾಳು ಮಾಡುವಂಥದ್ದು ಯಾವುದು,
ಯಾವ ರೀತಿಯಲ್ಲಿ ಸ್ರೋತಸ್ ಹಾಳಾಗ್ತದೆ. ಈ ಎರಡು ಕಲ್ತ್ಕೊಂಡ್ರೆ ರಸರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ, ಮೂತ್ರ ಪುರೀಷ ಸ್ವೇದ, ಪ್ರಾಣ ಅನ್ನ ಉದಕ ಮತ್ತೆ ಆರ್ತವ, 4 ಈ ಎಲ್ಲ 16 ಅಂಶಗಳಲ್ಲಿ ಈ 4 ಅರ್ಥ ಮಾಡ್ಕೊಂಡ್ರೆ ಎಲ್ಲ ರೋಗಗಳು ಕವರ್ ಆಗುತ್ತೆ. ಈಗ ಕೊನೆ ಪ್ರಶ್ನೆ ಇವತ್ತಿನ ಎಪಿಸೋಡ್ನಲ್ಲಿ, ಈಗ ಡಯಾಗ್ರಾಮಲ್ಲಿ ನಾವು 3 ಥರದ ಮಲಗಳ ಬಗ್ಗೆ ಹೇಳಿದೆ. ಪುರುಷ, ಸ್ವೇದ, ಮೂತ್ರ ಇದೆಲ್ಲ ಹೇಳಿದ್ದೀವಿ. ಇವು ಸಾಮಾನ್ಯವಾಗಿ ನಾವು ಅನ್ಕಿದ್ದೀವಿ ಅಂದರೆ ವೇಸ್ಟು ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನಮ್ಮ ಆಯುರ್ವೇದ ಹೇಳುತ್ತೆ ಈ ಮಲದ ಕ್ವಾಲಿಟಿ ಮೇಲೆ ನಿಮ್ಮ ನೀವು ಡಿಸೀಸ್ಡ್ ಪರ್ಸನ್ನ ಅಥವಾ ಆರೋಗ್ಯವಾಗಿದ್ದೀರಾ ಅನ್ನೋದನ್ನು ಹೇಳ್ಬೋದು ಅಂತ. ನಿಮ್ಮ ಆರೋಗ್ಯದ ಸ್ಥಿತಿ ಈ ಒಂದು ಏನು ನಾವು ವೇಸ್ಟ್ ನಾವು ಆಚೆಗೆ ಹೋಗುತ್ತೆ ಅದು ಹೇಗೆ? ಯಾಕೆಂದರೆ ನಮ್ಮ ಮಾಡರ್ನ್ ಮೆಡಿಸನಲ್ಲೂ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಯೂರಿನ್ ಟೆಸ್ಟ್ ಮಾಡ್ತಾರೆ, ಸ್ಟೂಲ್ ಟೆಸ್ಟಿಂಗ್ ಮಾಡ್ತಾರೆ, ಅದರಲ್ಲಿ ಇನ್ಫೆಕ್ಷನ್ ಇದೆಯಾ ಅಂತ ಡಿಸ್ಕ್ ಎಲ್ಲ ಹಾಕಿ ಯಾವ ಆ್ಯಂಟಿಬಯೋಟಿಕ್ ಕೊಡಬೇಕು ಇದೆಲ್ಲ ನೋಡ್ತಾರೆ. ಅಂದರೆ ಅವರು ಅದನ್ನೇ ಹೇಳ್ತಾರೆ. ಹಾಗಾಗಿ ಇದರ ಬಗ್ಗೆ ತಾವು ಹೇಳೋದಾದರೆ ಆಯುರ್ವೇದ ಹೇಳಿದ್ರದ ಒಂದು ಇದರದ್ದು ಭಾಗನ, ಇವಾಗ ನಾವೇನು ಯೂರಿನ್ ಟೆಸ್ಟ್ ಅಂತ ನೋಡ್ತೀವಿ, ಸ್ಟೂಲ್ ಟೆಸ್ಟ್ ಇದೆಲ್ಲ ಆಯುರ್ವೇದದಲ್ಲೇ ಹೇಳಿದೆಯಲ್ವಾ? ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಬಹಳ ಒಳ್ಳೆ ಪ್ರಶ್ನೆ. ನೀವು ಕಳೆದ ಎಪಿಸೋಡ್ನಲ್ಲಿ ನಾವು ನೋಡಿದ್ವಿ ಅಗ್ನಿ ಹೇಗೆ ಮಾಡುತ್ತೆ ಅಂತ. ಅಗ್ನಿ ಚೆನ್ನಾಗಿ ಕೆಲಸ ಮಾಡಿದಾಗ ಎಲ್ಲ ಧಾತುಗಳಾಗ್ತದೆ ಅಂತ ನೋಡ್ತೀವಿ. ಆ ಧಾತುಗಳಾಗಿ ಉಳಿದ ಮಲರೂಪಿಯಾಗಿರ್ತದೆಯಲ್ಲ, ಅದು ಸಾಲಿಡ್ ಆದಂತಹ ಮಲ ಆದರೆ ಯೂಶುವಲಿ ಅದನ್ನ ಪುರೀಷ ಅಂತ ಅನ್ಸ್ಕೊಳ್ಳುತ್ತೆ. ಲಿಕ್ವಿಡ್ ಸ್ಟೇಜಲ್ಲಿ ಇದ್ರೆ, ದ್ರವ ರೂಪದಲ್ಲಿದ್ದರೆ ಮೂತ್ರ ಅಂತ ಅನ್ಸ್ಕೊಳ್ಳುತ್ತೆ. ಅಥವಾ ಸ್ವೇದ ಅನ್ನುವಂಥದ್ದು ದೇಹದ ಸ್ವೇದವಹ ಸ್ರೋತಸ್ ಅಂತ ಹೇಳ್ತೀವಿ, ಅದರಿಂದ ಈ 3 ರೀತಿಯಾದದ್ದು ಹೇಗಿದೆ ಅನ್ನೋದ್ರ ಮೂಲಕ ಮತ್ತೆ ಆರೋಗ್ಯ ನೋಡಬಹುದು ಅಂತ. ನಿಮ್ಮ ಮನೆಯ ಕಸವನ್ನ ದಿನ ಗುಡಿಸ್ತಾರಲ್ಲ, ಬಂದಂತಹ ಕಸ ನೋಡಿದ್ರೆ ನೀವು ವೆಜಿಟೇರಿಯನ್ನೋ ನಾನ್ ವೆಜಿಟೇರಿಯನ್ನೋ, ನೀವು ಹೇಗಿದ್ದೀರಿ, ನಿಮ್ಮ ಸಂಸ್ಕಾರ ಹೇಗಿದೆ ಅಂತ ಅರ್ಥ ಆಗತ್ತಲ್ವಾ? ಹೌದಾ? ಕರೆಕ್ಟ್. ಅಥವಾ ಒಂದು ಹೋಟೆಲ್ನಲ್ಲಿ ರೂಮ್ ಬಾಯ್ಗೆ ಒಳಗೂ ಇರೋರು ಯಾವ ರೀತಿಯ ಆಹಾರ ವಿಹಾರದವರು ಅನ್ನೋದನ್ನ ರೂಮ್ ಬಾಯ್ ಎಲ್ಲರಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ. ನನಗೆ ಯಾಕೆ ತುಂಬ ನಗ್ದೆ ಅಂದರೆ ನನಗೊಂದು ಜೋಕ್ ಜ್ಞಾಪಕಕ್ಕೆ ಬಂತು ಡಾಕ್ಟ್ರೆ. ಯಾಕೆಂದರೆ ಯಾರ್ದೋ ಹಲ್ಲಲ್ಲಿ ಏನೋ ಸಿಗಾಕೊಂಡಿರೋದನ್ನು ನೋಡಿ ಬೆಳಗಿನ ಜಾವದಲ್ಲಿ ನೀನು ರಾತ್ರಿ ಏನು ಯಾವ ಗೋಬಿ ಮಂಚೂರಿ ತಿಂದಿದ್ದೆ ಅಂತ ಯಾವುದೋ ಒಂದು ವಾಟ್ಸಪ್ ಫಾರ್ವರ್ಡ್ ಜೋಕು ನನಗೆ ಅದು ಜ್ಞಾಪಕಕ್ಕೆ ಬಂತು. ಅಂದರೆ ನೀವು ಇದನ್ನು ಹೇಳ್ತೀರಾ, ಇದು ಗೊತ್ತಾಗುತ್ತೆ ನಮಗೆ, ಕಸ ನೋಡಿದ್ರೆ ನಿಮಗೆ ಅದು ಏನು ಊಟ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ಮತ್ತೆ ಆ ಕಸ ನೋಡಿದಾಗ ಇಡೀ ಶರೀರದಲ್ಲಿ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಗೆ ಕರಿತೀವೋ, ಇಡೀ ಶರೀರದಲ್ಲಿ ಯಾವ್ಯಾವ ರೀತಿ ಕ್ರಿಯೆ ಆಗಿದೆ, ಆ ಕ್ರಿಯೆಯಿಂದ ಉಂಟಾದಂತಹ ವೇಸ್ಟ್ ಮಟೀರಿಯಲ್ಸ್ ಏನು ಅಂತ ಗೊತ್ತಾಗುತ್ತೆ. ಒಳ್ಳೇದಾದಾಗ ಅದು ಆ ಥರದಲ್ಲಿರುತ್ತೆ, ಏನೋ ಆಗಬಾರ್ದು ದೇಹದೊಳಗೆ ಆಗಿದೆ ಅನ್ನೋದನ್ನ ವೇಸ್ಟ್ ಮಟೀರಿಯಲ್ಸ್ ಅಲ್ಲಿ ಗೊತ್ತಾಗುತ್ತೆ. ಮುಖ್ಯವಾಗಿ ಪುರುಷದಲ್ಲಿ ಅಂದರೆ ಸ್ಟೂಲ್ನಲ್ಲಿ ರಕ್ತ ಸೇರ್ಕೊಂಡಿದ್ರೆ ಎಲ್ಲೋ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ ಅಂತ ಗೊತ್ತಾಗುತ್ತೆ. ಹೌದು. ಮೂತ್ರ ಕೆಂಪಾಗಿದ್ರೆ ಅಲ್ಲಿ ರಕ್ತ ಹೋಗಿದೆ ಅಂತ ಗೊತ್ತಾಗತ್ತೆ. ಮೂತ್ರ ನೊರೆಯಾಗಿದ್ರೆ ಅಲ್ಲಿ ದೇಹದ ಧಾತುಗಳು ಹೋಗ್ತಾ ಇದೆ ಅಂತ ಗೊತ್ತಾಗತ್ತೆ. ಹೀಗೆ ಈ ಮಲ ಪರೀಕ್ಷೆ ಅನ್ನೋದಂಥದ್ದು ನಮ್ಮ ಇಡೀ ಶರೀರದ ಆರೋಗ್ಯವನ್ನ ಕನ್ನಡಿಯಾಗಿ ನಮಗೆ ತೋರಿಸೋಂಥದ್ದು ಇರ್ತದೆ. ಮತ್ತು ಬಹಳ ಸುಲಭ. ಪ್ರತಿನಿತ್ಯ ಕಸ ಗುಡಿಸದೆ ನಾವು ಆಫೀಸನ್ನು ಓಪನ್ ಮಾಡಕ್ ಸಾಧ್ಯ ಇಲ್ಲ, ಶರೀರವನ್ನು ಕೂಡ. ಹಾಗಾಗಿ ನಾವು ಒಂದು ಗಮನಿಸ್ತಾ ಇರ್ಬೇಕು. ನಾವು ಏನು ಈಗ ನಾವು ಸುಮ್ಮನೆ ಏನು ನೋಡಿದೆ, ಈಗೆಲ್ಲ ಫ್ಲೆಶು ನಾವು ಹೋಗ್ಬಿಡ್ತೀವಿ, ಪೇಪರ್ ಓದ್ತಿರ್ತಾರೆ ಜನ ಅಲ್ಲಿ ಕಮೋಡ್ ಮೇಲೆ ಕೂತ್ಕೊಂಡು, ಸುಮ್ಮನೆ ಎದ್ದು ಬಂದ್ಬಿಡ್ತೀವಿ ಫ್ಲೆಶ್. ಆದರೆ ಹಿಂದಿನ ಕಾಲದಲ್ಲಿ ಹಂಗೆ ಆಗ್ತಿರ್ಲಿಲ್ಲ, ಎಲ್ಲ ಹೋಗ್ಬಿಟ್ಟು ನೀರು ಹಾಕಿ ಇಂಡಿಯನ್ ಸ್ಟೈಲ್ ಇರ್ತಿತ್ತು. ಅಲ್ಲಿ ಗೊತ್ತಾಗೋದು ಏನಾದರೂ ತೊಂದರೆಗಳಿದ್ರೆ ನನಗೇನೋ ಆರೋಗ್ಯದ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಇವಾಗ ನಮಗೆ ಸಿಂಪ್ಟಮ್ಸ್ ಬಂದ ಮೇಲೆ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಈ ಒಂದು ಅದ್ಭುತವಾಗಿ ತಿಳಿಸಿದ್ರೆ ಇದನ್ನ ಆಯುರ್ವೇದದ 2ನೇ ಅಧ್ಯಾಯದಲ್ಲಿ, ಸೂತ್ರಸ್ಥಾನದ 2ನೇ ಅಧ್ಯಾಯದಲ್ಲಿ ಬೆಳಗ್ಗೆ ಎದ್ದಿದ ಮೊದಲನೇ ಕೆಲಸವನ್ನೇ ಇದನ್ನ ಹೇಳ್ತಾರೆ. ಉತ್ತಿಷ್ಟೇ ಬ್ರಾಹ್ಮಿ ಮೂರ್ತೆ ಸ್ವಸ್ಥೋ ರಕ್ಷಾರ್ಥಮಾಯುಷಃ ಶರೀರ ಚಿಂತಾಂ ನಿರ್ವರ್ತ್ಯ ಕೃತ ಶೌಚ ವಿಧಿಸ್ತತ. ಶೌಚ ವಿಧಿ ಆಗ್ಬೇಕು ಅಂದ್ರೆ ನೀವು ಶೌಚವನ್ನ ನೋಡ್ಬೇಕು, ನೀನು ಸರಿಯಾಗಿ ಮಲ ಉತ್ಸರ್ಗವನ್ನ ಮಾಡಿದೆಯೋ ಇಲ್ವೋ, ಅದು ನಿನ್ನ ಆರೋಗ್ಯವನ್ನು ತಿಳಿಸುತ್ತೆ. ಆ ನಂತರದಲ್ಲಿ ನೀನು ದಿನನಿತ್ಯವನ್ನ ಆರಂಭ ಮಾಡು. ಪರಿಕಲ್ಪನೆ ವೈಜ್ಞಾನಿಕವೂ ಹೌದು, ಲೌಕಿಕವಾದಂತಹ ಜನರಿಗೆ ಅದ್ಭುತ ಒಂದು ಪರಿಪಾಠವೂ ಹೌದು. ನಾನು ಒಮ್ಮೆ ಈ ವಿರೇಚನ ಅಂತ ಮಾಡಿಸಿದೆ ಪಂಚಕರ್ಮದಲ್ಲಿ. ಮಾಡಿಸಿದಾಗ ಅವರೊಂದು ಶೀಟ್ ಕೊಟ್ಟರು. ಶೀಟ್ ಕೊಟ್ಬಿಟ್ಟು ಎಷ್ಟು ಸರಿ ಹೋಗಿದ್ದೀರಿ ಅಂತ ಬರೀರಿ, ಆಮೇಲೆ ಅದರದ್ದು ಫಾರ್ಮ್ಯಾಟ್ ಹೇಗಿದೆ ಅಂತ ಬರೀರಿ. ನನಗೆ ಎಷ್ಟು ಕಸಿಬಿಸಿ ಆಯಿತು ಅಂದರೆ ನನಗೆ ಇದು ಏನಿದು, ಬೇರೆ ಏನಿಲ್ಲ, ಬೆಳಗ್ಗೆ ಏನೋ ಒಂದು ಚೂರ್ಣ ಕೊಟ್ಬಿಟ್ಟು ಸುಮ್ಮನೆ ಕೂಡಿಸೋರು, ಬಿಸಿನೀರು ಕುಡಿತಾ ಇರಿ, ಬಾತ್ರೂಮ್ಗೆ ಹೋಗ್ತಾ ಇರಿ, ಹೋದಾಗೆಲ್ಲ ಅಬ್ಸರ್ವ್ ಮಾಡಿ ಎಂಟ್ರಿ ಮಾಡಿ ಪೇಪರ್ನಲ್ಲಿ ಅಂತ.
ಇದು ಏನಿದು ಒಳ್ಳೆ ಬಾತ್ರೂಮ್ಗೆ ಹೋಗೋದು ಅದನ್ನು ಎಂಟ್ರಿ ಮಾಡೋದಂತೆ, ಅದನ್ನು ಇವ್ರು ಬಂದು ಅವ್ರೇನು ಮಾಡಲ್ಲ, ಅವ್ರೇನು ಅಬ್ಸರ್ವ್ ಮಾಡಲಿಲ್ಲ, ಏನು ಮಾಡಲಿಲ್ಲ, ಮಾತ್ರ ಎಲ್ಲ ಸರಿ ಹೋಗುತ್ತೆ ಹೋಗಿದ್ರು. ಆ್ಯಕ್ಚುಲಿ ಸರಿ ಹೋಯ್ತು, ಡೈಜೆಷನ್ ಸರಿ ಹೋಯ್ತು ನೆಕ್ಸ್ಟ್ ಟೈಮಿಂದ. ಮುಂಚೆ ಏನು ಒಂದೇ ಸರಿ ಮತ್ತೆ ಅಲ್ಲಿ ಕೂತ್ಕೊಂಡು ಪ್ರೆಷರ್ ಹಾಕೋದು ಅದೆಲ್ಲ ಇರ್ತಿದ್ದಿದ್ದೆಲ್ಲ ಸಲೀಸಾಗಿ ಹೋಗೋ ಥರ ಆಯಿತು. ಅದು ಯಾವುದೋ ಒಂದು ಚೂರ್ಣ ಏನೋ ಕೊಟ್ಟು ತಿನ್ನಿಸಿದ್ರು ಆ ಜೇನುತುಪ್ಪದಲ್ಲಿ. ಅಂದರೆ ಏನಕ್ಕೆ ಹೇಳ್ತೀನಿ ಅಂದರೆ ಎಷ್ಟು ಇಂಪಾರ್ಟೆಂಟು ನಾವು ಇದನ್ನು ಇಗ್ನೋರ್ ಮಾಡ್ತೀವಿ ಅನ್ನೋ ವಿಷಯದ ಬಗ್ಗೆ. ಎಷ್ಟೋ ವಿಷಯಗಳು ಮುಜುಗರ ಅಸಹ್ಯವನ್ನ ಕೊಟ್ಟರೂ ಕೂಡ ಅದು ಜೀವನದ ವಾಸ್ತವವನ್ನು ತಿಳಿಸುತ್ತೆ ನಮಗೆ. ಅದರಿಂದ ಖಂಡಿತವಾಗಿ ಅದಕ್ಕೂ ಪ್ರಾಮುಖ್ಯತೆ ಇದೆ. ಸೊ ಇವಾಗ ಈ ಒಂದು ಎಪಿಸೋಡ್ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ ನಾವು. 4ನೇ ಇದಿಷ್ಟು ನೋಡಿದ್ದೀವಿ ನಾವು ಇವಾಗ. ಅಂದರೆ ತಾವು ಮೊದಲನೇದಿಂದ ಆ ಲೋಕದಿಂದ ಹಿಡಿದು ಪುರುಷನ ಕನೆಕ್ಷನ್ ಬಗ್ಗೆ ನೀವು ಹೇಳಿದ್ರಿ, ಅದಾದಮೇಲೆ ಆ ಪ್ರಕೃತಿಯ ಆ ದೋಷ ನಮ್ಮ ದೇಹದ ಒಂದು ಬಾಡಿ ಟೈಪ್ಸ್ ಅದ್ರ ಬಗ್ಗೆ ತಾವು ಹೇಳಿದ್ರಿ, ಅದರಿಂದ ಮತ್ತೆ ನಮ್ಮ ಧಾತುಗಳ ಬಗ್ಗೆ ಹೇಳಿದ್ರಿ, ಆ ಅಗ್ನಿ ಬಗ್ಗೆ ಹೇಳಿದ್ರಿ, ಅಗ್ನಿಯಿಂದ ನಾವು ಈ ಸ್ರೋತಸ್ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಇದರಲ್ಲಿ ಎಲ್ಲೇ ಪ್ರಾಬ್ಲಮ್ ಆದರೂ ಅಗ್ನಿ ಚೆನ್ನಾಗಿಲ್ಲದೆ ಇದ್ರೂ ರೋಗ ಬರುತ್ತೆ ಅಂತ ಗೊತ್ತಾಯಿತು, ಧಾತುಗಳು ಸರಿಯಾಗಿ ಬರದೇ ಇದ್ರೂ ರೋಗ ಅಂದರೆ ಇದು ಒಂದೇ ಈಕ್ವೇಷನ್, ಒಂಥರ ನನಗೆ ಒಂದೇ ಕಾಮನ್ ಈಕ್ವೇಷನ್ ಕಾಣಿಸ್ತಾ ಇದೆ. ಅದಕ್ಕೆಲ್ಲನೂ ಮುಖ್ಯ ನಮಗೆ ಹೊರಗಡೆಯಿಂದ ಬರೋ ಇನ್ಪುಟ್ಸು ಅನ್ನೋದನ್ನು ನೀವು ಫಸ್ಟ್ ಹೇಳಿದ್ರಿ. ಆ ಇನ್ಪುಟ್ಸಿಂದ ಆಹಾರ ಇರ್ಬೋದು, ಯೋಚನೆ ಇರ್ಬೋದು, ಯಾವುದೇ ಕಲರು, ಯಾವುದರಿಂದನೂ ನಾವು ಎಲ್ಲದರಿಂದ ಒಂದು ಇನ್ಪುಟ್ ಬರ್ತಾ ಇದೆ ನಮಗೆ. ಆ ಇನ್ಪುಟ್ಟಿಂದ ನಮಗೆ ನಮ್ಮ ದೇಹದೊಳಗಡೆ ಏನು ಸೇರಿಕೊಳ್ತಾ ಇದೆ, ಅಲ್ಲಿ ಅಗ್ನಿ ಪ್ರಾಬ್ಲಮ್, ಸ್ರೋತಸ್ ನಾವು ಹೇಳಿದ್ವಿ, ಪೈಪ್ಲೈನ್ ಬ್ಲಾಕ್ ಆಗಿಬಿಟ್ರೆ ನೀವು ಹೇಳಿದ್ರಿ, ಅದು ಇಲ್ಲಿ ಹೋಗೋ ರಕ್ತದಲ್ಲಿ ಹೋಗೋದು ಮಲದಲ್ಲಿ ಹೋಗ್ಬಿಟ್ರೆ ನಿಮಗೆ ಸ್ಟೂಲ್ಸಲ್ಲಿ ಬ್ಲಡ್ ಪಾಸ್ ಆಗ್ತಾ ಇದೆ ಅಂದರೆ ಸೀರಿಯಸ್ ಪ್ರಾಬ್ಲಮ್. ಅದು ಸಣ್ಣದು ಇರಬಹುದು, ದೊಡ್ಡದು ಇರ್ಬೋದು, ಬಟ್ ನೋಡಿದ ತಕ್ಷಣ ನಮ್ಗೆ ಭಯ ಆಗುತ್ತೆ. ಮೂಗೇನೋ ಅಕ್ಷಿ ಮಾಡಿದೆ, ಇಲ್ಲಿ ಮೂಗಲ್ಲಿ ಒಂದು ಸಣ್ಣದಾಗಿ ಏನೋ ಒಂದು ರಕ್ತ ನೋಡ್ಬಿಟ್ರೆ ನಮ್ಗಾಗೋ ಭಯ ಇನ್ನು ಯಾವುದರಲ್ಲೂ ಬರಲ್ಲ. ಸೊ ಈ ಎಲ್ಲ ರೋಗಗಳಿಗೆ ಮೂಲ ಕಾರಣ ಏನು ಅನ್ನೋದ್ರ ಬಗ್ಗೆ, ರೋಗಗಳ ಬಗ್ಗೆ ನಾವು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಡಾಕ್ಟ್ರ್. ನಮಸ್ತೆ. ನಮಸ್ಕಾರ.